ಕೊಳ್ಳೇಗಾಲ ನಗರದ ಜಿಪಿ ಮಲ್ಲಪ್ಪಪುರಂ ಬಡಾವಣೆಯ 5ನೇ ಕ್ರಾಸ್ನಲ್ಲಿರುವ ಮನೆಗಳಿಗೆ ಕೊಳಚೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ ಘಟನೆ ನಡೆಯಿತು. ಶನಿವಾರ ಸಂಜೆ ಸುರಿದ ಜೋರು ಮಳೆಯಿಂದ ಮನೆಗಳಿಗೆ ಕೊಳಚೆ ನೀರು ಹರಿದು ದುರ್ವಾಸನೆ ಬೀರಿದ್ದು, ಈ ಬಗ್ಗೆ ನಗರಸಭೆ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಲ್ಲಿಗೆ ಸೂಕ್ತ ರಸ್ತೆ ಹಾಗೂ ಚರಂಡಿ ನಿರ್ಮಿಸಿಕೊಡುವಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳನ್ನ ನಿವಾಸಿಗಳು ಒತ್ತಾಯಿಸಿದ್ರು. ಬನ್ನಿ, ಇಲ್ಲಿ ತನಕ ಹಾಕಬಹುದು. ಸ್ಲಿಪ್ಪರ್ ಅಲ್ಲಿ ಗಂಟು ಬಿಟ್ಟರೆ ಚರಂಡಿ ನೀರ ಎಲ್ಲ ಚರಂಡಿ ನೀರು ಆ ಮನೆ ಬನ್ನಿ, ಇಲ್ಲಿ ತುಂಬ ಇದೆ. ಏನಿಲ್ಲ ಸರ್, ಇಲ್ಲಿ 1ನೇ ವಾರ್ಡು ಜಿಪಿ ಮಲ್ಲಪ್ಪುರಮು 5ನೇ ಅಡ್ಡ ರಸ್ತೆ. ಈ 5ನೇ ಅಡ್ಡ ರಸ್ತೆಯಲ್ಲಿ ಸುಮಾರು ಒಂದು 15 ವರ್ಷದಿಂದ ಯಾವುದೇ ರೀತಿ ಚರಂಡಿ ವ್ಯವಸ್ಥೆ ಆಗಿಲ್ಲ, ಮತ್ತು ಒಂದು ಡ್ರೈನೇಜ್ ಇಲ್ಲ. ಒಂದು ಸಣ್ಣ ಮಳೆ ಬಂದರೂ ಸಹ ಅಕ್ಕಪಕ್ಕದ ಮನೆಗೆಲ್ಲ ಚರಂಡಿ ನೀರು ತುಂಬಿಕೊಂಡು ತುಂಬ ಕಷ್ಟ ಆಯ್ತಾ ಇದೆ. ಇಲ್ಲಿ ವಾಸವಾಗಿರೋರು, ಇಲ್ಲಿರೋದು ಅಫಿಷಿಯಲ್ ಏರಿಯಾ. ಈ ಅಫಿಷಿಯಲ್ಗಳಿಗೆ ಏನು ಮಾಡಬೇಕು ಅಂದರೆ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಒಂದು ಡ್ರೈನೇಜ್ ಇಲ್ಲ. ನಾವು ಸುಮಾರು ಬಾರಿ ನಗರಸಭೆಗೂ ಲೆಟರ್ ಕೊಟ್ಟಿದ್ದೀವಿ, ನಮ್ಮ ಸ್ಥಳೀಯ ಕೌನ್ಸಿಲರ್ಗೂ ಹೇಳಿದ್ದೀವಿ. ಅವರು ಸಹ ಯಾವುದೇ ರೀತಿ ಗಮನ ತಗೊಳ್ಳದೆ ನಮಗೆ ಒಂದು ಸಣ್ಣ ಮಳೆ ಬಂದರೂ ಸಹ ಮನೆಯಲ್ಲಿ ನೀರು ತುಂಬ್ಕೊಂಡೈತೆ. ಈಗ ನೀವೇ ನೋಡಿದ್ದೀರಿ. ಈಗ ನಾವು ಹೇಳ್ತಾ ಇರೋದು ಏನಂದರೆ, ನಮಗೆ ಒಂದು ಚರಂಡಿ ವ್ಯವಸ್ಥೆ ಆಗಬೇಕು, ಮತ್ತು ಒಂದು ರೋಡ್ ಆಗಬೇಕು, ಡ್ರೈನೇಜ್ ಆಗಬೇಕು. ಇವ್ರು ಯಾವುದೂ ಮಾಡಲಿಲ್ಲ ಅಂದರೆ ನಗರಸಭೆಗೆ ನಾವು ನಮ್ಮ ಜಿಪಿ ಮಲ್ಲಪ್ಪುರಂ ನಿವಾಸಿಗಳೆಲ್ಲ ಸೇರಿ ಧರಣಿ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಸಮಸ್ಯೆ ಅಂದರೆ ನಮಗೆ ಬಂದಿಲ್ಲ 40 ವರ್ಷ ಆಯಿತು. 40 ವರ್ಷದಿಂದ ಒಂದು ರೋಡ್ ಅಥವಾ ಒಂದು ಚಾಂಬರ, ಒಂದು ಇದು ಮನೆಗಳೆಲ್ಲ ಮುಂದೆ ಬಂದದೆ ಅಂತ ರೋಡ್ ಮಾಡಿಕೊಡ್ರು. ಇವತ್ತು ಕೇಳ್ದವ್ರು ಇಂಜಕ್ಕೆ ಬರ್ರು. ಹ್ಯಾಂಡ್ರ್ ಬೋರ್ಡ್ ತುಂಬ್ಕೊಂಡ್ರೆ ಶುದ್ಧ ಮಾಡಿಕೊಡಿ ಅಂದರೆ ಅದಕ್ಕೆ ಬೇರೆ ಬರಲ್ಲ. ಒಂದು ಸಣ್ಣ ಮಳೆ ಬಂದರೂ ಒಳಗಡೆ ನುಗ್ಗಿ ಮನೆಯೆಲ್ಲ ಇದಾಗುತ್ತೆ. ನಾವು ಯಾರಿಗೆ ಅಂತ ಹೇಳೋಕ್ಕದು, ಅಧಿಕಾರಿಗಳನ್ನ ಯಾರು ಅನ್ನೋದು ಗೊತ್ತಿಲ್ಲ. ನಾವು ನೋಡಿದ್ರೆ ಆ ವಿದ್ಯಾವಂತರು, ಒಳ್ಳೆ ವಿದ್ಯಾವಂತರಾಗಿದ್ರೆ ಅವ್ರಿಗೆ ಹೇಳಿದ್ರೆ ಅವ್ರು ನಮ್ಗೇನು ಬೇಕು ಅಂತಾರೆ. ಕೇಳೋದು ಸರ್, ಈಗೇನಾಗಿದೆ ಅಂದ್ರೆ ಮನೆಗೆಲ್ಲ ಅಂಡರ್ ಬೋರ್ಡ್ ಬಂದು ತುಂಬ್ಕೊಂಡು ಎಲ್ಲನೂ ತೊಳೆದು ಸುರಿದು ಈಗ ಸ್ನಾನ ಮಾಡ್ಕೊಂಡು ನಿಂತೀಮೇನೆ.